ವಿಧಾನ ಪರಿಷತ್ನಲ್ಲಿ ಆಕ್ಷೇಪಾರ್ಹ ಪದ ಬಳಕೆ ಅನ್ನುವಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆನ್ನಲ್ಲೇ ಈಗ ಸಿಟಿ ರವಿಗೂ ಕೂಡ ನೋಟಿಸ್ ಜಾರಿಗೊಳಿಸಲಾಗಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಟಿ ರವಿಗೆ ಸಿಐಡಿ ನೋಟಿಸ್ ಕೊಟ್ಟಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಮಧ್ಯಾಹ್ನ ವಿಚಾರಣೆಗೆ ಹಾಗಾದ್ರೆ ಹಾಜರಾಗ್ತಾರಾ ಎಂಎಲ್ಸಿ ಸಿಟಿ ರವಿ? ಬೆಂಗಳೂರಿನ ಸಿಐಡಿ ಕಚೇರಿಗೆ ಬಂದು ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅಲ್ಲಿ ಹೇಳಲಾಗಿದೆ. ಹೆಬ್ಬಾಳ್ಕರ್ ನಿವಾಸಕ್ಕೆ ತೆರಳಿ ವಿಚಾರಣೆಯನ್ನು ನಡೆಸಿತ್ತು ಸಿಐಡಿ. ಆದರೆ ಇಲ್ಲಿ ಸಿಟಿ ರವಿ ಅವರಿಗೆ ನೀವೇ ಬನ್ನಿ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದೆ. ಮೊನ್ನೆ ನಡೆದಂತಹ ಒಂದು ಘಟನೆ, ಕಳೆದ ಕೆಲವು ದಿನಗಳ ಹಿಂದೆ ಅಷ್ಟೇ ಆದಂತಹ ಒಂದು ಘಟನೆ. ಪರಿಷತ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಒಂದು ಆಕ್ಷೇಪಾರ್ಹ ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಸಿಟಿ ರವಿ ಮೇಲಿದ್ದಂಥ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ದೂರನ್ನ ಕೊಟ್ಟಿದ್ರು. ಅದಾದ ನಂತರ ಸಿಟಿ ರವಿ ಅವರನ್ನ ಬಂಧಿಸಿದ್ದು, ಅವರನ್ನ ಬೇರೆ ಬೇರೆ ಜಾಗಗಳಿಗೆ ಕರ್ಕೊಂಡು ಹೋಗಿದ್ದು, ನಂತರ ಕೋರ್ಟ್ಗೆ ಹಾಜರುಪಡಿಸಿದ ನಂತರ ಅವರಿಗೆ ಕೋರ್ಟ್ ಜಾಮೀನನ್ನು ಕೊಟ್ಟಿದ್ದು. ಇದೆಲ್ಲ ಬೆಳವಣಿಗೆಗಳನ್ನು ನೋಡಿದ್ದೀವಿ. ಆಗ ಸಿಟಿ ರವಿ ಕೂಡ ನನ್ನನ್ನು ನಡೆಸ್ಕೊಂಡ ರೀತಿ ಸರಿಯಿಲ್ಲ, ನನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ನನ್ನ ಮೇಲೆ ಪೊಲೀಸರ ಸುಪರ್ದಿನಲ್ಲೇ ಹಲ್ಲೆ ಆಗಿದೆ, ಇದೆಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಇತರರ ಪ್ರೇರಿತವಾದಂಥ ಒಂದು ಹಲ್ಲೆ ಅನ್ನುವಂಥದ್ರ ಬಗ್ಗೆ ದೂರನ್ನು ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಸಿಟಿ ರವಿ ಕೂಡ ಈಗಾಗಲೇ ಒಂದು ದೂರನ್ನು ದಾಖಲು ಮಾಡಿದ್ದಾರೆ. ಇನ್ನು ಈ ಪ್ರಕರಣದ ಬೆನ್ನತ್ತಿರುವಂತಹ ಸಿಐಡಿ ವಿಚಾರಣೆಯನ್ನು ತೀವ್ರಗೊಳಿಸಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಿವಾಸಕ್ಕೂ ಹೋಗಿ ವಿಚಾರಣೆಯನ್ನು ನಡೆಸಿದಂತಹ ಸಿಐಡಿ ಟೀಮ್ ಈಗ ಎಂಎಲ್ಸಿ ಸಿಟಿ ರವಿಯವರಿಗೂ ಕೂಡ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಿದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ಈಗ ಸಿಟಿ ರವಿ ಅವರಿಗೆ ಕೊಟ್ಟಿರುವಂತಹ ಒಂದು ನೋಟಿಸ್ನಲ್ಲಿ ಪ್ರಮುಖವಾಗಿ ಏನೆಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ, ಏನು ಹೇಳಿದೆ ಈಗ ನೋಟಿಸ್ನಲ್ಲಿ? ಇನ್ನು ಸಂಜೆ ಹಾಜರಾಗ್ತಾರಾ? ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲಿ ಸಿಟಿ ರವಿ ಏನಾದರೂ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆಯಾ ಕಿರಣ್? ರೆಹಮಾನ್, ಈಗ ಸಿಕ್ಕಿರುವಂಥ ಒಂದಷ್ಟು ಮಾಹಿತಿ ಪ್ರಕಾರ ಈಗಾಗಲೇ ಸಿಐಡಿ ಪೊಲೀಸರು ಈ ಒಂದು ಪ್ರಕರಣವನ್ನು ತನಿಖೆ ಕೈಗೊಂಡಿದೆ. ಈಗಾಗಲೇ ಪ್ರಕರಣದ ಏನು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಟೇಟ್ಮೆಂಟನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಅವರ ಮನೆಗೆ ಖುದ್ದಾಗಿ ಕಳೆದ ವಾರ ಹೋಗಿ ಕಂಪ್ಲೀಟ್ ಆ ಘಟನೆ ಏನಾಯಿತು, ಆ ಸೆಷನ್ ಒಳಗಡೆ ಏನೇನಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಆರೋಪಿ ಸ್ಥಾನದಲ್ಲಿರುವಂಥ ಸಿಟಿ ರವಿಗೆ ಈಗಾಗಲೇ ಸಿಐಡಿ ಅಧಿಕಾರಿಗಳು, ಅಂದರೆ ಏನು ಈ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಾ ಇರುವಂಥ ರಾಘವೇಂದ್ರ ಹೆಗ್ಡೆ ಅವರು ಈಗಾಗಲೇ ಸಿಟಿ ರವಿಗೆ ನೋಟಿಸ್ ಕೊಟ್ಟು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ತಿಳಿಸಿದರು. ಆದರೆ ಇಲ್ಲಿವರೆಗೂ ಕೂಡ ಅವರು ಸಿಐಡಿ ಕಚೇರಿಗೆ ಬಂದಿಲ್ಲ. ಬಹುಶಃ ಇದು ಫಸ್ಟ್ ನೋಟಿಸ್ ಆಗಿರೋದ್ರಿಂದ ಬಹುಶಃ ಅದನ್ನು ಟೈಮನ್ನು ತಗೋಬೋದು. ಜೊತೆಗೆ ಇನ್ನು ಉಳಿದಂತೆ ಇನ್ನು ಮಾಜರ್ ಮಾಡಬೇಕಂದ್ರೆ ಏನು ಬೆಳಗಾವಿಯಲ್ಲಿ ಏನು ಸುವರ್ಣಸೌಧ ಇದೆ ಅಲ್ಲಿ ಮಾಜರ್ ಮಾಡಬೇಕಾಗತ್ತೆ. ಯಾಕೆಂದರೆ ಆ ಒಂದು ಸ್ಪಾಟು ಮತ್ತು ವೀಡಿಯೋಸ್ ಒಂದಷ್ಟು ಕಲೆ ಹಾಕಬೇಕಾಗುತ್ತೆ. ಈ ಒಂದು ರೆಕಾರ್ಡನ್ನು ಕೂಡ ಕೆಲವೊಂದಷ್ಟು ಅಲ್ಲಿ ರೆಕಾರ್ಡ್ ಆಗಿರುವಂಥದ್ದನ್ನು ಕೂಡ ಕಲೆಕ್ಟ್ ಮಾಡಬೇಕು. ಅದು ಟೆಕ್ನಿಕಲ್ ವಿಂಗ್, ಸಿಐಡಿನ ಟೆಕ್ನಿಕಲ್ ವಿಂಗ್ ಅದನ್ನು ಕೂಡ ಆ ಕೆಲಸವನ್ನು ಒಂದು ಕಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ಈ ಆರೋಪಿಯ ಒಂದು ಏನು ಈ ಒಂದು ಕೇಸ್ FIR ಆಗಿತ್ತು, ಈ ಸಂಬಂಧಪಟ್ಟಂತೆ ಅವರ ಸ್ಟೇಟ್ಮೆಂಟ್ ಭಾಳ ಇಂಪಾರ್ಟೆಂಟ್ ಆಗೋದ್ರಿಂದ ಅವರ ಒಂದು ಮುಖ್ಯವಾಗಿ ಅವರ ಹೇಳಿಕೆಯನ್ನು ಒಂದು ಪಡ್ಕೋಬೇಕಾಗತ್ತೆ. ಇವತ್ತು ಬಹುಶಃ ಹಾಜರಾಗುವಂಥ ಸಾಧ್ಯತೆ ಭಾಳಷ್ಟು ಕಮ್ಮಿ ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಮಾಜರ್ಗೂ ಕೂಡ ಅಲ್ಲಿಯ ಸಭಾಪತಿಗಳು ಕೂಡ ಇನ್ನೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಇದ್ರ ಬಗ್ಗೆ ಅವರು ಕೂಡ ಒಂದು ಒಪಿನಿಯನ್ ಕೊಡೋಕ್ಕೆ ಅಥವಾ ಅದಕ್ಕೆ ಪರ್ಮಿಷನ್ ಕೊಡೋಕ್ಕೆ ಟೈಮನ್ನು ಕೂಡ ಅವರು ಕೂಡ ತಗೊಂಡಿದ್ದಾರೆ. ಇನ್ನು ಉಳಿದಂತೆ ಇನ್ನು ಲೀಗಲ್ ಆಗಿ ಕೆಲವೊಂದಷ್ಟು ಮಾಹಿತಿಯನ್ನು ಕೂಡ ಸಿಐಡಿ ಅಧಿಕಾರಿಗಳು ತಗೊಂಡಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಿ ಕಲೆ ಹಾಕುವಂಥದ್ದನ್ನ ಕೆಲವೊಂದಷ್ಟು ಸೀಸ್ ಮಾಡಿರುವಂಥ ಕೆಲವೊಂದಷ್ಟು ವಿಡಿಯೋಸ್, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರುವಂಥ ವಿಡಿಯೋಸನ್ನು ಕೂಡ ಫೋರೆನ್ಸಿಕ್ ಲ್ಯಾಬಿಗೆ ಕಳಿಸಿ ಅದರಲ್ಲೂ ಕೂಡ ಸತ್ಯಾಸತ್ಯತೆಯನ್ನು ಅವರ ಪದ ಬಳಕೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ಕೂಡ ಒಂದು ಕಡೆ ತನಿಖೆ ಮುಂದುವರೆದಿದೆ. ಥ್ಯಾಂಕ್ ಯು ಕಿರಣ್.